ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಸ್ತ್ರೀಯರು ಈ 5 ಕೆಲಸ ಮಾಡಿದರೆ ಕುಟುಂಬದಲ್ಲಿ ಧನಧಾನ್ಯ ತುಂಬಿರುತ್ತದೆ. ಯಾವುದು ಆ 5 ಕೆಲಸಗಳು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರುವಾರದ ದಿನದಂದು ಮನೆಯ ಮಹಿಳೆಯರು ಈ ಕೆಲಸಗಳನ್ನು ಮಾಡುವುದರಿಂದ ಕುಟುಂಬದಲ್ಲಿ ಧನ ಧಾನ್ಯ ತುಂಬಿರುತ್ತದೆ. ಅದೃಷ್ಟ ಯಾವಾಗಲೂ ನಿಮಗೆ ಸಾಥ್ ನೀಡುತ್ತದೆ. ಹಣಕಾಸಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಸಂತಾನದ ಸಮಸ್ಯೆ, ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳಿಗೆ ಪರಿಹಾರವಾಗಿ ಗುರುವಾರದ ದಿನದಂದು ಈ 5 ಕೆಲಸಗಳನ್ನು ಮಾಡಬೇಕು. ಗುರುವಾರದ ದಿನ ನಾವು ಯಾವ 5 ಕೆಲಸಗಳನ್ನು ಮಾಡಿದರೆ ಧನ ಪ್ರಾಪ್ತಿ ಸಮೃದ್ಧಿ ದೊರೆಯುತ್ತದೆ ಅಂತ ಈ ವಿಡಿಯೋ ನೋಡೋಣ ಬನ್ನಿ. ಗುರುವಾರದ ದಿನದಂದು ಅತ್ಯಂತ ವಿಶೇಷವಾದ ದಿನವಾಗಿದೆ. ಯಾಕೆಂದರೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಯನ್ನು, ಸಾಯಿಬಾಬರನ್ನು ಹಾಗೂ ಮಹಾವಿಷ್ಣುವನ್ನು ಪೂಜಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲ, ಗುರುವಾರ ಮಾಡುವ ವಿಷ್ಣುವ ಪೂಜೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ತರುತ್ತದೆ. ಗುರುವಾರದ ದಿನದಂದು ನಾವು ಈ 5 ಕೆಲಸಗಳನ್ನು ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ. ಕುಟುಂಬದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸಾಮರಸ್ಯ ಮತ್ತು ಬಾಂಧವ್ಯ ಬೆಳೆಯುತ್ತದೆ. ಅದರಲ್ಲೂ ಗುರುವಾರದ ದಿನದಂದು ಮನೆಯ ಮಹಿಳೆಯರು ಈ ಕೆಲಸಗಳನ್ನು ಮಾಡಬೇಕು. ಇದು ನಿಮಗೆ ಅಷ್ಟೈಶ್ವರ್ಯವನ್ನು ತಂದು ಕೊಡುತ್ತದೆ. ಪಕ್ಷಿಗಳಿಗೆ ಇದನ್ನು ನೀಡಿ. ಗುರುವಾರದ ದಿನದಂದು ಮುಂಜಾನೆ ಮನೆಯ ಮಹಿಳೆಯರು ಶುದ್ಧರಾಗಿ ಸಾಧ್ಯವಾಗದೇ ಇದ್ದರೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಪಕ್ಷಿಗಳಿಗೆ ಆಹಾರವಾಗಿ ನೀಡಬೇಕು. ಪಕ್ಷಿಗಳಿಗೆ ಆಗಿರಬಹುದು ಅಥವಾ ಇನ್ಯಾವುದೇ ಜೀವಿಗಳಿಗೆ ಆಗಿರಬಹುದು, ಈ ಧಾನ್ಯವನ್ನು ನೀಡಬೇಕು. ಇದನ್ನು ಪಕ್ಷಿಗಳಿಗೆ ನೀಡುವಾಗ ನೀವು ಗುಣದೋಷ ವರ್ಜಿತಾಯ ಸಾಯಿಯೇ ನಮಃ, ಗುಣದೋಷ ವರ್ಜಿತಾಯ ಸಾಯಿಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿಕೊಂಡು ನೀಡಬೇಕು. ಈ ರೀತಿ ಪ್ರತಿ ಗುರುವಾರ ದಿನದಂದು ಮಾಡುವುದರಿಂದ ಉದ್ಯೋಗದಲ್ಲಿನ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಾನು ಈ ಮಂತ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಸಹ ಓದ್ಕೋಬಹುದು ನಿಧಾನವಾಗಿ. ಈ ನೈವೇದ್ಯವನ್ನು ಅರ್ಪಿಸಬೇಕು. ಯಾವ ನೈವೇದ್ಯ ಅಂದರೆ, ಗುರುವಾರದ ದಿನದಂದು ಹಳದಿ ಬಣ್ಣದ ವಸ್ತುಗಳಿಗೆ ಹೆಚ್ಚು ಮಹತ್ವವಿದೆ. ಹಾಗಾಗಿ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು. ಗುರುವಾರದ ದಿನದಂದು ವಿಷ್ಣುವಿಗೆ ಅಥವಾ ಸಾಯಿಬಾಬಾ ಅವರಿಗೆ ಹಳದಿ ಬಣ್ಣದ ಕಡಲೆ ಬೇಳೆಯಿಂದ ನೈವೇದ್ಯವನ್ನು ತಯಾರಿಸಿ ಅರ್ಪಿಸಬೇಕು. ಕಡಲೆಬೇಳೆ, ಕಡಲೆ ಹಿಟ್ಟು ಇತ್ಯಾದಿ ಕಡಲೆ ಬೇಳೆಗೆ ಸಂಬಂಧಿಸಿದ ವಸ್ತುಗಳಿಂದ ಪಾಯಸ ಅಥವಾ ಇನ್ಯಾವುದೇ ಖಾದ್ಯವನ್ನು ತಯಾರಿಸಿ ನೈವೇದ್ಯ ಮಾಡಬೇಕು. ಗುರುವಾರದ ದಿನ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಆರೋಗ್ಯ ಕ್ಷೇಮದಾಯಿ ಸಾಯಿಯೇ ನಮಃ, ಆರೋಗ್ಯ ಕ್ಷೇಮದಾಯಿ ಸಾಯಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸುತ್ತಾ ನೈವೇದ್ಯವನ್ನು ಅರ್ಪಿಸಿ. ನಂತರ ದೇವರಿಗೆ ಅರ್ಪಿಸಿದ ಈ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ತೆಗೆದುಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಧನಧಾನ್ಯ ವೃದ್ಧಿಯಾಗುತ್ತದೆ. ಹಸುಗಳಿಗೆ ಇದನ್ನು ನೀಡಿ. ಮಾನಸಿಕ ನೆಮ್ಮದಿ ಹಾಳಾಗಿದ್ದರೆ, ಪದೇ ಪದೇ ಮನಸ್ಸು ದುಃಖಕ್ಕೆ ಒಳಗಾಗಿರುತ್ತದೆ ಅನಿಸಿದರೆ, ಮನಸ್ಸಿನ ಮೇಲೆ ಯಾವುದೇ ಒಂದು ನಕಾರಾತ್ಮಕತೆ ಗಾಢವಾಗಿ ಪ್ರಭಾವ ಬೀರದೆ ಎನ್ನುವ ಅನುಭವ ನಿಮಗೆ ಆಗುತ್ತಿದ್ದರೆ, ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳಲು ಗುರುವಾರದ ದಿನದಂದು ಕಡಲೆ ಬೇಳೆಯಿಂದ ಖಾದ್ಯವನ್ನು ತಯಾರಿಸಿ ಬೆಲ್ಲದೊಂದಿಗೆ ಅದನ್ನು ಹಸುಗಳಿಗೆ ತಿನ್ನಲು ನೀಡಬೇಕು. ಹಸುಗಳಿಗೆ ತಿನ್ನಲು ನೀಡುವಾಗ ಕರ್ಮಬಂಧ ವಿನಾಶಾಯ ಸಾಯಿಯೇ ನಮಃ, ಕರ್ಮಬಂಧ ವಿನಾಶಾಯ ಸಾಯಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು. ನಾನು ಈ ಮಂತ್ರಗಳೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ನಿಧಾನವಾಗಿ ಓದ್ಕೋಬೋದು ಸ್ನೇಹಿತರೆ. ಇವರ ಆಶೀರ್ವಾದ ತೆಗೆದುಕೊಳ್ಳಿ. ಯಾವರ ಆಶೀರ್ವಾದ ತೆಗೆದುಕೊಳ್ಳಬೇಕು ಅಂದರೆ, ಇಷ್ಟಾರ್ಥಗಳು ಈಡೇರಬೇಕಾದರೆ, ನಮ್ಮ ಜೀವನದಲ್ಲಿನ ದೋಷಗಳು ದೂರ ಆಗಬೇಕು ಅಂದರೆ ಗುರುವಾರದ ದಿನದಂದು ಗುರು ಹಿರಿಯರ ಅಥವಾ ಬ್ರಾಹ್ಮಣರ ಪಾದಗಳಿಗೆ ಬಿದ್ದು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಒಂದು ವೇಳೆ
ಮನೆಯಲ್ಲಿ ಯಾವುದೇ ಹಿರಿಯರು ಇಲ್ಲದೇ ಇದ್ದರೆ ದೇವಸ್ಥಾನಗಳಿಗೆ ಹೋಗಿ ಬ್ರಾಹ್ಮಣರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ದಕ್ಷಿಣೆಯನ್ನು ನೀಡಬಹುದು. ಹೆಚ್ಚು ಈ ಬಣ್ಣವನ್ನು ಬಳಸಿ. ಗುರುವಾರದ ದಿನ ಯಾವ ಬಣ್ಣ ಅಂದರೆ, ನಾವು ಈಗಾಗಲೇ ಹೇಳಿರುವಂತೆ ಗುರುವಾರದ ದಿನವು ಹಳದಿ ಬಣ್ಣದೊಂದಿಗೆ ಸಂಬಂಧವನ್ನು ಹೊಂದಿರುವ ದಿನವಾಗಿದೆ. ಹಾಗಾಗಿ ಗುರುವಾರದ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಹಾಲಿಗೆ ಅರಿಶಿನ ಬೆರೆಸಿ ದೇವರಿಗೆ ನೈವೇದ್ಯ ಮಾಡಬೇಕು. ಅರಿಶಿನವನ್ನು ಹೊಸ್ತಲಿಗೆ ಹಚ್ಚಬೇಕು. ಅರಿಶಿನ ಮತ್ತು ಹಾಲನ್ನು ಸೇರಿಸಿ ಹೊಸ್ತಿಲಿನ ಮೇಲೆ ಸ್ವಸ್ತಿಕ ಹಾಕಬೇಕು. ಇರುವೆಗಳಿಗೆ ಸಕ್ಕರೆಯನ್ನು ನೀಡಬೇಕು. ತುಳಸಿ ಗಿಡಕ್ಕೆ ಅರಿಶಿನ ನೀರನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಗುರುವಾರದ ದಿನದ ಹಳದಿ ಬಣ್ಣವನ್ನು ಹೆಚ್ಚಾಗಿ ಬಳಸಿದರೆ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತದೆ, ಶುಭ ಸಮಯಗಳು ಆರಂಭವಾಗುವುದು ಎನ್ನುವ ನಂಬಿಕೆಯೂ ಇರುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.